ಉಪಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟು ವಿಚಾರ ಏನಿದೆ? ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಸಿಎಂ ರಾಜ್ಯ ಉಸ್ತುವಾರಿಗಳು ಸಭೆ ಮಾಡಿದ್ವಿ, ಒಮ್ಮತದ ನಿರ್ಧಾರ ಆಗಿದೆ. ಆ ರಿಪೋರ್ಟ್ ಏನಿದೆ, ಆ ಲಿಸ್ಟ್ ಏನಿದೆ, ಅದನ್ನ ದೆಹಲಿಗೆ ಕಳಿಸಿದ್ದೇವೆ. ಎಸ್ ಮಲ್ಲಿಕಾರ್ಜುನ್ ಜೊತೆ ಕೂಡ ನಾನು ಮಾತನಾಡಿದ್ದೀನಿ. ಒಳ್ಳೆಯ ದಿನ ಅಂತ ಹೇಳಿ ನಾಮಪತ್ರ ಸಲ್ಲಿಸಿದ್ದೇನೆ ಅಂತ ಕೂಡ ಹೇಳಿದ್ರು. ಒಂದು ವೇಳೆ ಏನಾದರೂ ಅವಶ್ಯಕತೆ ಬಿದ್ದರೆ ವಿತ್ಡ್ರಾ ಮಾಡ್ಕೊಳ್ತೀನಿ ಅಂತಾನು ಹೇಳಿದ್ರು. ಅಲ್ಪಸಂಖ್ಯಾತರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶೀಘ್ರವೇ ಅಭ್ಯರ್ಥಿಯ ಆಯ್ಕೆ ಮಾಡಿ ತದನಂತರ ಘೋಷಣೆ ಮಾಡ್ತೀವಿ ಯಾರು ಸಮರ್ಥರು ಅಂತ ಹೇಳಿ ಸಭೆ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರ ಅಭಿಪ್ರಾಯ ಕೇಳಿದ್ವಿ. ಈಗ ನಾನು ನಮ್ಮ ಜನರಲ್ ಸೆಕ್ರೆಟರಿ ಮಾಡ್ತಾ ಇದ್ದೀನಿ. ಡೆಲ್ಲಿ ಕಳ್ಸ್ಕೊಡ್ತೀವಿ. ನಮ್ಮ ಅಭಿಪ್ರಾಯ ತಿಳಿಸ್ತೀವಿ. ಎಲ್ಲರ ಅಭಿಪ್ರಾಯ ತಿಳಿಸ್ತೀವಿ. ಎಲ್ಲರೂ ಕೂಡ ಒಮ್ಮತದಿಂದ ಯಾರೇ ಪಾರ್ಟಿ ಬಂದು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಬೇಕು ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಕೂಡ ಅವರಿಗೋಸ್ಕರ ನಾವು ಮಾಡಿದ್ದೀನಿ. ಟೈಮು ಚೆನ್ನಾಗಿ ಹಾಕಿದ್ದೀವಿ. ಪಾರ್ಟಿ ಹೇಳೋದು ನಾನು ಬೇಕಾಬಿಟ್ಟು ಯಾವ ಬೇಕು ಪಾರ್ಟಿ ಹೇಳಿದ ಕೆಲಸ ಮಾಡ್ತೀನಿ ಮಲ್ಲಿಕಾರ್ಜುನ್ ಮತ್ತು ಬೇರೆ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಮೈನಾರಿಟಿ ಲೀಡರ್ಸ್ ಕೂಡ ಅವರೆಲ್ಲ ಪಾರ್ಟಿಗೋಸ್ಕರ ನಾವು ಒಗ್ಗಟ್ಟಿನಿಂದ ಪಾರ್ಟಿ ಅವರು ಕೂಡ ಪಾರ್ಟಿ ಸೊ ಒಮ್ಮತ ಮೂಡಿದೆ. ನಮ್ಮ ಅಭಿಪ್ರಾಯ ತಿಳಿಸ್ತೀವಿ.